ವೆರಿ ಗುಡ್ ಮಾರ್ನಿಂಗ್. ಇದು ಫ್ರೈಡೇ ಮಾರ್ನಿಂಗ್. ಪೂಜೆ ಮನೆ ಕೆಲಸ ಎಲ್ಲ ಮುಗಿಸಿ ಹರ್ಷನ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಂದಿದ್ದಾಯಿತು. ಸೊ ಈಗ ಬನಶಂಕರಿ ದೇವಸ್ಥಾನಕ್ಕೆ ಹೊರಟಿದ್ವಿ. ವೈಷುಮಾ ಕುಯ್ಬಾರ್ದು. ಯಾಕೋ ಲಾಸ್ಟ್ 3 ಟೈಮ್ಸಿಂದ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ನಿಂಬೆಹಣ್ಣಿನ ದೀಪ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಅಲ್ಲಿ ದೇವಸ್ಥಾನ ಹತ್ರ ಎಲ್ಲ ಮಾಡೋದಕ್ಕೆ ಅಷ್ಟೊಂದು ಕಂಫರ್ಟಬಲ್ ಇರೋದಿಲ್ಲ. ಸೊ ಮನೆಯಿಂದನೇ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಆ್ಯಕ್ಚುಲಿ ನಿಂಬೆಹಣ್ಣಿನ ದೀಪ ನನಗೆ ಮಾಡೋದಕ್ಕೆ ಅಷ್ಟೊಂದು ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಮುನಿನೇ ಮಾಡಿಕೊಡ್ತಿದ್ದಾರೆ. ಸೊ ಮುನಿ ಆ್ಯಂಡ್ ವೈಶು ಆಲ್ರೆಡಿ ಹೊರಗಡೆ ವೆಯ್ಟ್ ಮಾಡ್ತಿದ್ದಾರೆ. ನಾನೊಂದಷ್ಟು ಪ್ಯಾಕ್ ಮಾಡ್ಕೊಳ್ಳೋದಿತ್ತು. ಸೊ ಹಾಗಾಗಿ ನಾನು ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಯೂಶ್ವಲಿ ಯಾವಾಗಲೂ ಹರ್ಷನ ರಜಾ ಹಾಕಿಸಿ ಸ್ಕೂಲ್ಗೆ ಎಲ್ಲ ಲೀವ್ ಹಾಕಿಸಿ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೋದಿಲ್ಲ. ಸೊ ಹರ್ಷ ಸ್ಕೂಲ್ಗೆ ಹೋಗಿದ್ದಾನೆ. ನಾನು ವೈಶು ಆ್ಯಂಡ್ ಮುನಿ 3 ಜನನೇ ಹೋಗ್ತಾ ಇರೋದು. ಆ್ಯಂಡ್ ಅಲ್ಲಿ ಬತ್ತಿ ದೀಪ ಹಚ್ಚೋದಕ್ಕೆ ಸ್ವಲ್ಪ ತುಪ್ಪ ಮತ್ತು ಬತ್ತಿ, ಕರ್ಪೂರ, ಮ್ಯಾಚ್ ಬಾಕ್ಸ್ ಎಲ್ಲನೂ ರೆಡಿ ಮಾಡಿಕೊಂಡು ಒಂದು ಬ್ಯಾಗ್ಗೆ ಎತ್ತಿಟ್ಕೊತಾ ಇದ್ದೆ. ಸೊ ನಾವು ಹೊರಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 10:30 ಆಗಿದೆ. ಹೊರಟಿದ್ದೀವಿ. ಅಮಾವಾಸ್ಯೆ ಇದ್ದಿದ್ದರಿಂದ ಟೆಂಪಲಲ್ಲಿ ಸಖತ್ ರಶ್ ಇತ್ತು. ಹಾಗಾಗಿ ನಾವು ಸ್ಪೆಷಲ್ ಎಂಟ್ರಿ ಟಿಕೆಟ್ಸ್ನ ತೊಗೊಂಡು ಹೋಗಿ ಬಂದ್ವಿ. ಬಟ್ ಸ್ಟಿಲ್ ನಾವು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 12:31 ಆಗಿಬಿಟ್ಟಿತ್ತು. ಹೊಟ್ಟೆ ತುಂಬ ಹಸಿವಾಗ್ತಾ ಇತ್ತು. ಸೊ ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಂಬಿಡೋಣ, ಆಮೇಲೆ ಅಡುಗೆ ಮಾಡೋಣ ಅಂತೇಳಿ ಇಲ್ಲಿ ಬ್ರೆಡ್ ಟೋಸ್ಟ್ನ ಮಾಡ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ಈ ಥರ ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು. ಸೊ ಇಮಿಡಿಯೇಟಾಗಿ ಏನು ಅಡುಗೆ ಮಾಡೋಕ್ಕಾಗೋದಿಲ್ಲ ಅರ್ಜೆಂಟಲ್ಲಿ ಅಂತ ಹೇಳ್ಬಿಟ್ಟು ಸೊ ಏನೇನು ಬೇಕಿತ್ತು ವೆಜಿಟೇಬಲ್ಸ್ನೆಲ್ಲ ನಾನು ಮೊದಲೇ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಸೊ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಜೀರಿಗೆ, ಸಾಸಿವೆ, ಹಸಿರು ಮೆಣಸಿನ್ಕಾಯಿ ಆ್ಯಂಡ್ ಸ್ವಲ್ಪ ಈರುಳ್ಳಿನ ಹಾಕಿ ಲೈಟಾಗಿ ಫ್ರೈ ಮಾಡಿಕೊಂಡೆ. ಸೊ ಸ್ವಲ್ಪ ಕ್ಯಾರೆಟ್ ಆ್ಯಕ್ಚುಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಬೆಳಗ್ಗೆ. ಹಾಗಾಗಿ ನಾನು ಕಾಯಿ ತುರಿತೀವಲ್ವ ಆ ರೀತಿ ಗ್ರೇಟ್ ಮಾಡ್ಕೊಂಬಿಟ್ಟಿದ್ದೆ. ಆ್ಯಂಡ್ ಕ್ಯಾಪ್ಸಿಕಮ್ ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಹರ್ಷಗೆ ಬಾಕ್ಸ್ಗೆ ಬೇಕಾಗುತ್ತೆ ಸ್ನ್ಯಾಕ್ಸ್ಗೆ ಅಂತ. ಸೊ ಅದೇ ಇದರಿಂದ ಕ್ಯಾಪ್ಸಿಕಮ್ನ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಟೊಮ್ಯಾಟೊ, ಟೇಸ್ಟ್ಗೆ ಬೇಕಾದಷ್ಟು ಸಾಲ್ಟ್, ಸ್ವಲ್ಪ ಜೀರಿಗೆ ಪುಡಿ, ಧನಿಯಾ ಪೌಡರ್, ಅರಿಶಿನ, ಗರಂ ಮಸಾಲ, ಅಚ್ಕಾರದ ಪುಡಿ ಎಲ್ಲನೂ ಲೈಟಾಗಿ ಕಡಿಮೆ ಕ್ವಾಂಟಿಟಿ ಎಲ್ಲ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ಟಫಿಂಗ್ನ ರೆಡಿ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಹರ್ಷಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ. ಮನೇಲಿ ಚಿಕ್ಕ ಸೈಜ್ ಬ್ರೆಡ್ ಇತ್ತು. ಸೊ ಹಂಗಾಗಿ ಅದರಲ್ಲೇ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಬಟರ್ಗಿಂತ ತುಪ್ಪ ಜಾಸ್ತಿ ಇಷ್ಟ. ನಾನಂತೂ ಸಿಕ್ಕಾಪಟ್ಟೆ ತುಪ್ಪ ತಿಂತೀನಿ. ಫ್ರ್ಯಾಂಕಾಗಿ ಹೇಳೋದಾದರೆ ನಾನು ತುಪ್ಪನ ಒಂದೊಂದು ಸರಿ ಕುಡಿತೀನಿ ಕೂಡ, ಅಷ್ಟು ಇಷ್ಟ ಆಗುತ್ತೆ ನನಗೆ. ಸೊ ತುಪ್ಪ ಜಾಸ್ತಿ ತಿನ್ನೋದ್ರಿಂದ ಯಾವ ಥರ ಆದರೂ ಪ್ರಾಬ್ಲಮ್ ಆಗುತ್ತೆ. ಸೊ ನನಗೆ ಆ ಟೆನ್ಷನ್ ಇಲ್ಲ. ತುಪ್ಪ ನನಗೆ ಚೆನ್ನಾಗಿ ಅಭ್ಯಾಸ ಆಗಿದೆ. ಹೀಟ್ ಆಗೋದು ಈ ಥರ ಎಲ್ಲ ಏನೂ ಆಗೋದಿಲ್ಲ. ಸೊ ಹಾಗಾಗಿ ನನಗೆ ಅವಾಗಿಂದ ತುಪ್ಪ ಜಾಸ್ತಿ ತಿಂದು ಚೆನ್ನಾಗಿ ಅಭ್ಯಾಸ ಇದೆ. ಸೊ ಹಾಗಾಗಿ ಯೂಶ್ವಲಿ ಯಾವಾಗಲೂ ಜಾಸ್ತಿ ತುಪ್ಪ ಯೂಸ್ ಮಾಡ್ತಾ ಇರ್ತೀನಿ ನಾನು. ಸೊ ಈ ರೀತಿ ಸ್ಟಫಿಂಗ್ನೆಲ್ಲ ಬ್ರೆಡ್ ಸ್ಲೈಸಸ್ಗೆ ಎರಡೂ ಕಡೆಯೂ ತುಪ್ಪನ ಆ್ಯಡ್ ಮಾಡಿಕೊಂಡು ಸ್ಟಫಿಂಗ್ನ ಎರಡೂ ಕಡೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿಕೊಂಡೆ ಈವನಾಗಿ. ಬಟ್ ಬಿಸಿಲಲ್ವಾ, ಸ್ವಲ್ಪ ತುಪ್ಪ ಅದೆಲ್ಲ ತಿನ್ನೋದು ಕಡಿಮೆ ಮಾಡಿದ್ರೆ ಒಳ್ಳೆಯದು ಅಂತೇಳಿ ಮುನಿಗೆ ಮಾತ್ರ ಕಡಿಮೆ ಮಾಡಿಕೊಟ್ಟೆ. ಬಟ್ ನಾನು ಎಷ್ಟು ಬೇಕೋ ಅಷ್ಟನ್ನೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿಂದೆ. ಬೇಕಾದಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಎರಡು ಕಡೆ ಇವನ್ನಾಗಿ ಫ್ರೈ ಮಾಡಿಕೊಂಡು ತಿಂದ್ವಿ. ಸೊ ಮಧ್ಯಾಹ್ನದ ಅಡುಗೆ ಸ್ವಲ್ಪ ಲೇಟಾಗಿಯೇ ಮಾಡ್ಕೊಂಡ್ವಿ. ಬ್ರೆಡ್ ಟೋಸ್ಟ್ ಮಾಡ್ಕೊಂಡ್ವಿ ಅಲ್ವಾ. ಸೊ ಹಾಗಾಗಿ ಅದು ತಿಂದು ಸ್ವಲ್ಪ ನೀರು ಕುಡ್ದಾದ್ಮೇಲೆ ಸ್ವಲ್ಪ ಲೇಟಾಗಿಯೇ ಲಂಚ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬ್ರೆಡ್ ಟೋಸ್ಟ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಬಿಸಿ ಬಿಸಿಯಾಗಿ ತಿಂದು ಒಂದು ಸ್ವಲ್ಪ ಸಮಾಧಾನ ಆಯಿತು. ಆ್ಯಕ್ಚುಲಿ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಮನೆಗೆ ಬರೋಷ್ಟರಲ್ಲಿ ಸ್ವಲ್ಪ ಟಯರ್ಡ್ ಅಂತಲೇ ಫೀಲ್ ಆಯಿತು. ಆ್ಯಂಡ್ ನಾನು ಸ್ವಲ್ಪ ಟೊಮ್ಯಾಟೊ ಕೆಚಪ್ ಜೊತೆ ಸರ್ವ್ ಮಾಡಿಕೊಂಡೆ. ಮುನಿಗೆ ಕೆಚಪ್ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಮುನಿ ಹಾಗೇ ತಿಂದರು. ಸೊ ತರಕಾರಿ ಎಲ್ಲ ಡೈರೆಕ್ಟಾಗಿ ಕೊಟ್ಟರೆ ವೈಶು ತಿಂದ್ಬಿಡ್ತಾಳೆ. ಬಟ್ ಈ ರೀತಿ ಫ್ರೈ ಮಾಡಿದ್ರೆ ಅವಳು ತಿನ್ನೋದು ಸ್ವಲ್ಪ ಕಡಿಮೆನೇ. ಸೊ ಹಾಗಾಗಿ ಅವಳು ನನಗೆ ಪಾಪ್ಕಾರ್ನ್ ಬೇಕು ಅಂತ ಕೇಳ್ತಾ ಇದ್ಲು. ಆ್ಯಂಡ್ ಹೇಗೂ ಹರ್ಷನೂ ಬರೋ ಟೈಮ್ ಆಗಿತ್ತು ಅಲ್ವಾ. ಸೊ ಹರ್ಷಗೆ ಬ್ರೆಡ್ ಟೋಸ್ಟ್ ಜೊತೆಗೆ ಒಂದಷ್ಟು ಪಾಪ್ಕಾರ್ನ್ ಮಾಡಿದ್ರೆ ಇಬ್ಬರು ತಿಂತಾರೆ ಅಂತ ಹೇಳಿ ವೈಶುಗೆ ಬರೀ ಪಾಪ್ಕಾರ್ನ್ ಆ್ಯಂಡ್ ಹರ್ಷಗೆ ಒಂದು ಬ್ರೆಡ್ ಟೋಸ್ಟ್ ಆ್ಯಂಡ್ ಪಾಪ್ಕಾರ್ನ್ನ ಮಾಡಿಕೊಟ್ಟೆ. ಯೂಶ್ವಲಾಗಿ ಪಾಪ್ಕಾರ್ನ್ ಮಾಡೋವಾಗ ಯಾವಾಗಲೂ ಕುಕ್ಕರಲ್ಲಿ ಮಾಡ್ತೀವಲ್ವ. ಸೊ ಲಿಡ್ ಕ್ಲೋಸ್ ಮಾಡಿರ್ತೀವಿ, ಗೊತ್ತಾಗೋದಿಲ್ಲ, ಕಾಣಿಸೋದಿಲ್ಲ. ಸೊ ಆ್ಯಕ್ಚುಲಿ ವೈಶು ಮತ್ತು ಹರ್ಷ ಇಬ್ಬರು ಈ ಥರ ವಿಸಿಬಲ್ ಇದೆ ಅಲ್ವಾ, ಫುಲ್ ಎಕ್ಸೈಟಲ್ಲಿ ನೋಡ್ತಾ ಇದ್ರು. ಸೊ ಅಡುಗೆ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಈವ್ನಿಂಗ್ 6 o'clock ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೊಂದು ಬ್ಯಾಂಗಲ್ಸ್ಗೆ ಆರ್ಡರ್ ಬಂದಿತ್ತು.
ಸೊ ಥ್ರೆಡ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಾಗಿತ್ತು, ಸಿಲ್ಕ್ ಥ್ರೆಡ್ಸ್ ಸ್ವಲ್ಪ ಖಾಲಿ ಆಗಿತ್ತು. ಸೊ ಅದನ್ನ ತಗೊಂಡು ಹಾಗೆಯೇ ಮೀಟ್ ಆ್ಯಂಡ್ ಈಟ್ಗೆ ಹೋಗಿ ಸ್ವಲ್ಪ ನಾನ್ ವೆಜ್ ಸ್ನ್ಯಾಕ್ಸ್ನ ತಗೊಂಡು ಬಂದ್ವಿ ಮನೆಗೆ. ಟಿಕೆಟ್ ಕೇಳಿದ್ರೆ ಅದೇ ಬುಕ್ಕಿಂಗ್ ನಾನು ಕೇಳಿದ್ರೆ ಹಿಂಗೆ ರಶ್ ಇಲ್ಲ ಕಡೆ ಇವಾಗ ಹೋಗು ಇನ್ನೊಂದು ಸ್ವಲ್ಪ ದಿನ ರಶ್ ಆಗ್ತಿದೆ. ಯಾಕೆ ಅಂದರೆ ಅದೇ ಹಾಲಿಡೇಸ್ ಎಲ್ಲ ಬರ್ತಾರಲ್ವಾ, ಮೊನ್ನೆ ಎಲ್ಲ ಎಲ್ಲ ದೇವಸ್ಥಾನದಲ್ಲೂ ತುಂಬ ಇಲ್ಲ. ಅದೇ ಹೇಳಕ್ಕೆ 4 ಮೈಲಿಂದ ಎಲ್ಲಾದರೂ ರಶ್ ಇದ್ದು ಎಲ್ಲೂ ಹೋಗಿರೋದಿಲ್ಲ. ಡೈರೆಕ್ಟಾಗಿ ಹಾಯ್ ಹೇಳು, ಹಾಯ್ ಹೋಗಲ್ಲ ಅಲ್ಲೋಗಿ ಹೇಳು. ನೀವು ಹೋಗಿ ಬಂದಾದ್ಮೇಲೆ. ಸೊ ಹೀಗಿತ್ತು ನನ್ನ ಫ್ರೈಡೇ ಆ್ಯಕ್ಟಿವಿಟಿ ಆ್ಯಂಡ್ ಡೇ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.